ನಾವೆಲ್ಲ ಭಾರತೀಯರಾಗೋಣ. ಆಗುವುದು ಹೇಗೆ? ಇದನ್ನೊಬ್ರು ಕೇಳಿದ ಮೇಲೆ ನಾನು ಈಗ ನಮ್ಮ ಬರ್ತ್ಡೇನ ನಮ್ಮ ಥರ ಮಾಡ್ತಾ ಇದ್ದೀವಿ ಅಂದರು. ಹೇಗೆ ಮಾಡ್ತಾ ಇದ್ದೀರಿ? ಕೇಕ್ ಕಟ್ ಮಾಡ್ತಾ ಇಲ್ಲ, ಕೇಸರಿ ಬಾತ್ ಮಾಡಿ ಕಟ್ ಮಾಡ್ತಾ ಇದ್ದೀವಿ ಅಂದರು. ಅಂದರೆ ಕಟ್ ಮಾಡಲೇಬೇಕು ಅಂತದ್ದು. ಇಲ್ಲ ಆರತಿ ಎತ್ತಬಹುದು ಅನ್ನೋದು ಒಪ್ಪಲ್ಲ. ಅದು 6 ವಾರಗಳಲ್ಲಿ ಗೌರವರ್ಣ ಬರುವುದು ಹೇಗೆ? ಅಂದರೆ ನಮಗೆ ನಾವೇನೆ ನಾವು ಕಪ್ಪಿದ್ರೆ ಸುಂದರ ಅಲ್ಲ. ಅಂದರೆ ಒಂದು ಪುಟುವಸಿ ಬೂಟಿನ ಅಳತೆಯನ್ನು ನಾವು ನಮ್ಮ ರೀತಿ ಮಾಡ್ಕೊಳ್ಳೋಕ್ಕಿನ್ನೂ ಆಗಿಲ್ಲ. ನಮ್ಗೆ ಯಾರು ಬ್ರಿಟಿಷರೇನು ತಡೆದಿಲ್ಲ. ನಾವೇ ಇನ್ನೂ ಅದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಆಕ್ರಮಣದ ಕಾಲದಲ್ಲಿ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ರಾತ್ರಿ ಮದುವೆ ಆಗ್ತಿದ್ರು. ಈಗ ಅವ್ರು ಹೋಗಿದಾರ ತಾನೆ. ಈಗ ಹಗಲು ಮದುವೆ ಮಾಡ್ಕೋಬೇಕು ಅಂದರೆ ಏನು ಹೇಳ್ತಾರೆ ಗೊತ್ತಾ? ಇದು ನಮ್ಮ ಪದ್ಧತಿ ಅಂತಾರೆ. ಅಂದರೆ ಗುಲಾಮಿತನ ಹೇಗಾಗ್ಬಿಡುತ್ತೆ ಅಂದರೆ ಗುಲಾಮಿತನನೇ ನಮ್ಮ ಸ್ವಂತಿಕೆ ಅಂತ ಶುರುವಾಗ್ಬಿಡುತ್ತೆ. ನಾನು ನನ್ನನ್ನು ಈ ಮಾನಸಿಕ ಗುಲಾಮಿತನದಿಂದ ಹೊರಗೆ ತರುವುದು ಹೇಗೆ? ಇದನ್ನು ಸರಿ ಮಾಡಬೇಕಾದವ್ರು ಯಾರು ಅಂತ ಕೇಳಿದ್ರೆ, ಇಲ್ರಿ ನರೇಂದ್ರ ಮೋದಿಯವರು ಪಾರ್ಲಿಮೆಂಟಲ್ಲಿ ಮಸೂದೆ ಪಾಸ್ ಮಾಡಬೇಕು. ಈ ರೀತಿ ಮೂರ್ಖರು ಇಟ್ಕೊಂಡ್ರೆ ಹೆಂಗೆ ಸರಿ ಆಗುತ್ತಿದ್ದು? ಈ ಟೆಕ್ಸ್ಟ್ ಬುಕ್ಕನ್ನು ಈ ಸರ್ಕಾರದ ಕೈಯಲ್ಲಿ ಕೊಡೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ಮೂರ್ಖತನ ಇನ್ನೊಂದಿಲ್ಲ. ಇತಿಹಾಸವನ್ನು ರಾಜಕಾರಣಿಗಳು ಬರೆಯೋದು ನಿಲ್ಲಿಸ್ಬೇಕಷ್ಟೆ. ಇತಿಹಾಸವನ್ನು ಇತಿಹಾಸ ತಜ್ಞರು ಬರೆಯೋದು ನಿಲ್ಲಿಸ್ಬೇಕು. ಇತಿಹಾಸವನ್ನು ವಿಜ್ಞಾನದವ್ರು ಬರೆಯೋಕ್ಕೆ ಶುರು ಮಾಡಬೇಕು. ನಾನು ಇಲ್ಲಿನ ವಿದ್ಯಾರ್ಥಿನಿಯರಿಗೆ ಒಂದು 15 ಜನಕ್ಕೆ ಬೆಳಗಿಂದ ಕೇಳಿದೆ, ಈ ವಸಾಹತು ಅಂದರೆ ಏನಿದು ಅಂತ. ಪುಣ್ಯಕ್ಕೆ ಒಬ್ರಿಗೂ ಉತ್ತರ ಗೊತ್ತಿರಲಿಲ್ಲ. ನಾನು ಅವಾಗ ಕೇಳಿದೆ, ವಿದ್ಯಾರ್ಥಿಯ ಮೊದಲ ಗುಣ ಅಂದರೆ ಕುತೂಹಲ. ಅಲ್ಲಿ ನೋಡಿದ ಮೇಲೆ ಕೇಳಾದರೂ ಕೇಳಬೇಡವಾ? ಸರಿಯಾಗಿ ಕೇಳಿದ ಮೇಲೆ ಸ್ವಲ್ಪ ಅವ್ರಿಗೆ ಸ್ವಲ್ಪ ಇವ್ರನ್ನೆಲ್ಲ ಕೇಳಿದ್ರು. ಅವ್ರು ಏನೋ ಒಂದು ಹೇಳಿದರು. ಹೇಳಿದ ಮೇಲೆ ಬಂದು ನನ್ನ ಹತ್ರ ಅದನ್ನು ಹೇಳಿದ್ರು. ನಾನು ಅದಕ್ಕೊಂದು ವಿರುದ್ಧದ ತರ್ಕ ಹೇಳಿದೆ. ಟುಸ್ಸಾಗೋಯ್ತು. ಅವಾಗ ನಾನು ಹೇಳಿದೆ, ವಿದ್ಯಾರ್ಥಿ ಎರಡನೇ ಗುಣ ಅಂದರೆ ಸುಮ್ಮನೆ ಯಾವುದೂ ಒಪ್ಕೋಬಾರ್ದು. ಅದಕ್ಕೆ ನನಗೆ ಮೊದಲನೇದು ಅನ್ನಿಸೋದು, ಈ ಎಲ್ಲದರಲ್ಲಿ ದೊಡ್ಡ ದೋಷ ಇರುವುದು ಬ್ರಿಟಿಷರದ್ದಲ್ಲ, ನಮ್ಮ ಮಾನಸಿಕ ದಾಸ್ಯ ಇದು. ಒಂದು ಉತ್ಸಾಹ ಇರಬೇಕು ತಾನೆ. ಅವನೇನೋ ಹೇಳ್ದ, ಅವನು ಹೇಳಿದ್ದನ್ನು ಒಪ್ಕೋಬೇಕು ಅಂತ ಏನು ನಿಯಮ ಇದೆ? ಬ್ರಿಟಿಷರು ಹೋಗಿ ಎಷ್ಟೋ ವರ್ಷ ಆಗೋಯ್ತು ತಾನೆ. ಹೋದ ಮೇಲೂ ನಾವು ಯಾವ್ಯಾವ ರೀತಿ ದಾಸ್ಯದಲ್ಲಿದ್ದೀವಿ ಅಂತ ಉದಾಹರಣೆಗೆ ಹೇಳ್ತೀನಿ. ಸಾಮಾನ್ಯವಾಗಿ ರಾಜಸ್ಥಾನದಲ್ಲಿ, ಗುಜರಾತ್ನಲ್ಲಿ, ಹಿಮಾಚಲದಲ್ಲಿ ಈಗಲೂ ಜನ ರಾತ್ರಿ ಮದುವೆ ಮಾಡ್ಕೋತಾರೆ. ನಮ್ಮಲ್ಲಿ ಮದುವೆ ಅನ್ನೋದು ಮಂಗಲವಾದ್ದು ಹಗಲಲ್ಲಾಗಬೇಕು, ಅಲ್ಲಿ ರಾತ್ರಿ ಮದುವೆ ಆಗುತ್ತೆ. ಯಾಕಾಗುತ್ತೆ ಅಂದರೆ, ಒಂದು ಕಾಲದಲ್ಲಿ ಆಕ್ರಮಣದ ಕಾಲದಲ್ಲಿ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ರಾತ್ರಿ ಮದುವೆ ಆಗ್ತಿದ್ರು. ಈಗ ಅವ್ರು ಹೋಗಿದ್ದಾರೆ ತಾನೆ. ಈಗ ಹಗಲು ಮದುವೆ ಮಾಡ್ಕೋಬೇಕು ಅಂದರೆ ಏನು ಹೇಳ್ತಾರೆ ಗೊತ್ತಾ? ಇದು ನಮ್ಮ ಪದ್ಧತಿ ಅಂತಾರೆ. ಅಂದರೆ ಗುಲಾಮಿತನ ಹೇಗಾಗ್ಬಿಡುತ್ತೆ ಅಂದರೆ, ಗುಲಾಮಿತನನೇ ನಮ್ಮ ಸ್ವಂತಿಕೆ ಅಂತ ಶುರುವಾಗ್ಬಿಡುತ್ತೆ. ಇನ್ನೊಂದು ವಿಚಿತ್ರವಾದಿದೆ, ಘೂಂಘಟ್ ಅಂತ ಒಂದಿದೆ, ಹೀಗೆ ಹಾಕ್ಕೊಳ್ಳೋದು. ನಾನೊಂದು ಮನೆಗೆ ಹೋಗಿದ್ದೆ. ಆ ಮನೆಯಲ್ಲಿ ರಾಜ್ಪುರೋಹಿತನ ಅಡ್ಡೆಸ್ರನ್ನವರು ಇಲ್ಲೆಲ್ಲ ನಿಮಗೂ ಸಿಗ್ತಾರೆ. ನಮಗೇನು ಎಲ್ಲ ಹೆಣ್ಮಕ್ಳು ನಮ್ಮ ತಾಯಿ ತಂಗಿಯರಿ ಅತ್ತಿಗೆ ಇದ್ದಂಗೆ ಅಂತೇಳಿ ವೈನಿ ಅಂತ ಹಿಂಗೆ ಒಳಗೋದೆ. ಅವ್ರು ಅಳಕ್ಕೆ ಶುರು ಮಾಡಿಬಿಟ್ರು. ಅಯ್ಯೋ ನೀವು ಒಳಗೆ ಬಂದುಬಿಟ್ರಿ, ನಾನು ಘೂಂಘಟ್ಟಿರಲಿಲ್ಲ. ಘೂಂಘಟ್ಟೆ ನಮ್ಮ ಸಂಸ್ಕೃತಿ ಅಂದ್ಕೊಂಬಿಟ್ಟಿದ್ದಾರೆ ಈಗ. ಘೂಂಘಟ್ ನಮ್ಮ ಸಂಸ್ಕೃತಿ ಅಲ್ಲ ಅದು. ಅದಕ್ಕೆ ಮೊದಲನೇ ಗುಲಾಮಿತನದ ವಿಷಯ ಏನು ಅಂದರೆ, ನಮ್ಮದಲ್ಲದ್ದನ್ನು ನಮ್ಮದು ಅಂದ್ಕೊಂಬಿಟ್ಟಿದ್ದೀವಿ. ಅದರಲ್ಲಿ ಕೆಟ್ಟದ್ದು ಅರ್ಥ ಇದೆ. ಹಾಗಾಗಿ ಒಮ್ಮೆ ನಮ್ಮನ್ನು ನಾವು ಸರಿಯಾಗಿ ಪರೀಕ್ಷೆ ಮಾಡ್ಕೋಬೇಕಾಗತ್ತೆ. ಸಣ್ಣ ಸಣ್ಣ ವಿಷಯದಲ್ಲಿದೆ. ಭಾರತೀಯತೆ ಎಡೆಗೆ ಅಂದರೆ ಇದು ಚಿಂತನೆಗಿಂತ ಹೆಚ್ಚು ನಡವಳಿಕೆಯ ವಿಷಯ ಇದೆ ಇದರಲ್ಲಿ. ನಾನು ಸುಮ್ಮನೆ ಇಲ್ಲಿ ಕೇಳ್ತೀನಿ, ಮಂಗಳೂರು ಕಡೆಯವರಾದ್ದರಿಂದ ಸ್ವಲ್ಪ ಹೆಚ್ಚು ಸಂಖ್ಯೆಯಲ್ಲಿ ಕೈ ಬರ್ಬೋದು ಅಂತ ಅನ್ಕೋತೀನಿ. ನಾನು ಕನ್ನಡದಲ್ಲೇ ಸಹಿ ಮಾಡ್ತಾ ಇದ್ದೀನಿ ಅನ್ನೋರೆಲ್ಲ ಕೈ ಮೇಲೆ ಮಾಡಿ ನೋಡಿ ಎಷ್ಟು ಜನ ಇದ್ದಾರೆ. ನಾವು ಹೇಳ್ತೀವಿ ತಾನೆ, 1947 ಆಗಸ್ಟ್ 15ನೇ ತಾರೀಕು ಬ್ರಿಟಿಷರು ಭಾರತ ಬಿಟ್ಟು ಹೋದರು. ಎಲ್ಲಿ ಹೋದರು? ಇಲ್ಲೇ ಇದ್ದಾರೆ. ಭಾರತೀಯತೆಗಡೆ ಹೋಗೋದು ಅಂದ್ರೆ ಏನು? ನನ್ನ ಭಾಷೆಯಪ್ಪ, ಸಿಗ್ನೇಚರ್ ಅಂದರೆ ನನ್ನ ಗುರುತು ಅದು. ನಾನು ಇಂಗ್ಲೀಷ್ ಕಲಿತೀನಿ, ಮಾತಾಡ್ತೀನಿ, ಇಂಗ್ಲೀಷ್ ಅಪ್ಪ ನನಗೆ ಇಂಗ್ಲೀಷ್ನ ಮಾತಾಡಿ ಸೋಲಿಸ್ತೀನಿ, ಅದು ಬೇರೆ. ಅದು ನನ್ನ ಗುರುತು ಅನ್ನೋ ಭಾಷೆ ಕನ್ನಡದಲ್ಲಿ ಸೈನ್ ಮಾಡೋಕ್ಕಾಗಲ್ವಾ?
ಮಾಡಬೇಕೋ ಬೇಡವೋ? ಅವ್ರು ನಮ್ಮ ಲಾನವ್ರು ಹೇಳಿದ್ರಲ್ಲ, ನಿಜವಾಗಲೂ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ, ಅವ್ರು ನಿಜವಾಗಲೂ ನಂಬಿಕೆ ಇದ್ದರೆ ಇವತ್ತಿನಿಂದ ಅವರು ಕನ್ನಡದಲ್ಲಿ ಸಹಿ ಮಾಡೋಕ್ಕೆ ಶುರು ಮಾಡಬೇಕು. ನಾನು ಇವತ್ತಿಂದ ಕನ್ನಡದಲ್ಲಿ ಶುರು ಮಾಡ್ತೀನಿ ಅನ್ನೋರೆಲ್ಲ ಕೈ ಮೇಲೆ ಮಾಡಿ. ಭಾರತೀಯತೆಗೆ ಅನ್ನೋದು ಚಿಂತನೆ ವಿಷಯ ಅಲ್ಲ, ಇದು ಪ್ರಯಾಣ, ಇದು ಮಾಡಬೇಕಾಗತ್ತೆ. ಮಾಡುವುದು ಎಲ್ಲಕ್ಕಿಂತ ದೊಡ್ಡ ಕಷ್ಟ, ಎಲ್ಲಕ್ಕಿಂತ ಸುಲಭ ಹೇಳೋದು ನಾವೆಲ್ಲ ಭಾರತೀಯರಾಗೋಣ. ಆಗುವುದು ಹೇಗೆ ಅನ್ನೋ ಪ್ರಯಾಣದಲ್ಲಿ ನಾನು ಮೊದಲೇ ಅತಿ ಸುಲಭದ್ದು ಹೇಳ್ತಿರೋದು ಕನ್ನಡದಲ್ಲಿ ಸಹಿ ಮಾಡೋಕ್ಕೆ ಶುರು ಮಾಡೋಣ ಅಂತ. ಮತ್ತು ರೋಹಿತ್ ಚಕ್ರತೀರ್ಥ ಅವರು ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಹಿಂದೂಗಳಿಗೆ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ ಇದು. ಯಾಕೆಂದರೆ ನಮ್ಮ ಮನಸ್ಸು ಒಂದು ಬೇರೆ ರೀತಿ ಇದೆ. ಏನದು ನೋಡಪ್ಪ, ಸಕಲ ಚರಾಚರ ಸೃಷ್ಟಿಯಲ್ಲಿ ಅಣುರೇಣು ತೃಣಕಾಷ್ಟದಲ್ಲಿ ದೇವರೇ ಇದ್ದಾನೆ, ಇದು ಯಾವುದು ನಿಮ್ಮಪ್ಪನ ಆಸ್ತಿ ಅಲ್ಲ ಅನ್ನುವುದು ನಮಗೆ ಹಿಂದೂಗಳಿಗೆ ಇನ್ಬಿಲ್ಟ್ ಆಗಿರೋ ವಿಷಯ. ಹಾಗಾಗಿ ನಮ್ಮ ಕಲ್ಪನೆ ಇದು ಭಿನ್ನವಾಗಿದೆ. ಉದಾಹರಣೆಗೆ ಅಬ್ರಾಹಮಿಕ್ ರಿಲಿಜನ್ನ ಅವರ ಚಿಂತನೆಯ ಪ್ರಕಾರ ಇಡೀ ಪ್ರಪಂಚವನ್ನು ದೇವರು ಗಂಡಸಿಗಾಗಿ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಕೊಟ್ಟರೆ ಮನುಷ್ಯನಿಗಾಗಿ ಸೃಷ್ಟಿ ಮಾಡ್ದ. ಮನುಷ್ಯನಿಗೆ ಇದನ್ನೆಲ್ಲ ಅನುಭವಿಸೋ ಹಕ್ಕಿದೆ. ಆ ಹಕ್ಕಿನಿಂದನೇ ಅವರು ಭಾರತಕ್ಕೂ ಬಂದರು, ಎಲ್ಲ ಜಗತ್ತಲ್ಲೆಲ್ಲ ಅನುಭವಿಸೋ ಹಕ್ಕಿದೆ ಅಂತ ಹೇಳಿಬಿಟ್ರಿದ್ರು. ಹಾಗಾದ್ರಿಂದ ಏನಾಯಿತು, ಅವರು ಎಲ್ಲ ಸಣ್ಣ ರೈಮ್ಸ್ನಿಂದ ಹಿಡಿದು ಅವ್ರು ಹೇಳಿದ್ರು, ರೈನ್ ರೈನ್ ಗೋ ಅವೇ, ಲಿಟಲ್ ಸಂಬಡಿ ವಾಂಟ್ಸ್ ಟು ಪ್ಲೇ. ಮಳೆ ನೀನು ಹೋಗು, ಯಾಕೆ ನಂಗೆ ಆಟ ಆಡಬೇಕಾಗಿದೆ ಅಂತ. ಅಂದರೆ ಆ್ಯಸ್ ಇಫ್ ಮಳೆ ಬರೋದೇ ನನಗಾಗಿ ಅಂತ. ಭಾರತದಲ್ಲಿ ನಮಗೇನು ಅನಿಸುತ್ತೆ, ಮಳೆ ಬರೋದು ನಮಗಾಗಿ ಅಲ್ಲ. ಮಳೆ ಬರುವುದು ನಮಗಾಗಿ ಅಷ್ಟೇ ಆಗಿಬಿಟ್ಟಿದ್ರೆ ನಮಗನ್ಸುತ್ತೆ ಇವತ್ತು ಯಾಕೋ ಮಳೆ ಬರೋದು ಬೇಡ, ವಿಚಾರ ಸಂಕಿರಣ ಇದೆ, ನಾಳೆ ಬರೋದು ಬೇಡ, ಮದುವೆ ಇದೆ. ಇದನ್ನು ಹೇಳೋ ಹಕ್ಕಿಲ್ಲ ನಮಗೆ. ಯಾಕೆ ಅಂದರೆ ಮಳೆ ಬರುವುದು ಸಕಲ ಜೀವರಾಶಿಗಾಗಿ. ಅಂದರೆ ಗಿಡ, ಮರ, ಆಮೇಲೆ ಇರುವೆ, ಇವು ಎಲ್ಲಕ್ಕೂ ನನ್ನಷ್ಟೇ ಹಕ್ಕಿದೆ. ಹಾಗಾಗಿ ನಮ್ಮಲ್ಲಿ ಮಳೆ ಬರಬೇಡ ಅಂತ ಹೇಳಂಗಿಲ್ಲ ನಮ್ಮ ಪ್ರಕಾರ. ಅದಕ್ಕೆ ನಮ್ಮ ಹಾಡು ಯಾವುದು, ಹುಯ್ಯೋ ಹುಯ್ಯೋ ಮಳೆರಾಯ. ಅವರ ಚಿಂತನೆಯ ಕ್ರಮದಲ್ಲಿ ರೈನ್ ರೈನ್ ಗೋ ಅವೇ, ನಮ್ಮಲ್ಲಿ ಹುಯ್ಯೋ ಹುಯ್ಯೋ ಮಳೆರಾಯ. ಇದನ್ನು ನೀವು ಒಂದು ಸರಿ ಅರ್ಥ ಮಾಡಿಕೊಂಡ್ರೆ ನಾವು ಎಲ್ಲಿಂದ ಶುರು ಮಾಡಬೇಕು. ಇಲ್ಲಿರೋ ಇಂಗ್ಲೀಷ್ ಮೇಸ್ಟ್ರುಗಳು ಸ್ವಲ್ಪ ಕೈ ಮೇಲೆ ಮಾಡಿ. ಇಂಗ್ಲೀಷ್ ಮೇಸ್ಟ್ರುಗಳೇ ಇಲ್ವಾ? ಓಹೋ, ಸಂಪೂರ್ಣ ನಿರ್ವಸತೀಕರಣ ಆಗಿತ್ತೆ. 1 2 3 4. ನಾವು ಭಾರತೀಯತೆಗೆ ಹೋಗಬೇಕು ಅನ್ನೋದಾದರೆ ನಮ್ಮ ರೀತಿಯಲ್ಲಿ ಹುಯ್ಯೋ ಹುಯ್ಯೋ ಮಳೆರಾಯ, ನಾಗರ ಪಂಚಮಿ, ಏನೇನು ಹಬ್ಬ ಇದೆ ಇದ್ರದ್ದು ಇಂಗ್ಲೀಷ್ನಲ್ಲಿ ರೈಮ್ಸ್ ಬರಿಬೇಕಾಗುತ್ತೆ. ಯಾಕೆಂದರೆ ಶ್ರೀರಾಮ ಸ್ಕೂಲ್ನವರು ಇಂಗ್ಲೀಷ್ ಮೀಡಿಯಮ್ ಬಂದ್ರೀಗ, ಬಂದರೋ ಇಲ್ವೋ? ಬಂದ ಮೇಲೆ ಇಲ್ಲಿನ ರೈಮ್ಸ್ ಯಾವುದಿದೆ ನಾವು ಅದನ್ನು ಬದಲಾಯಿಸಬೇಕು ಅನ್ನೋದಾದರೆ ಬೈಯೋದ್ರಿಂದ, ಟೀಕೆ ಮಾಡೋದ್ರಿಂದ ಇದು ಸರಿಯಾಗಲ್ಲ. ಇದು ಬದಲಾಗಿ ಕ್ರಿಯೇಟಿವ್ ಆಗಿ ಬರೀಬೇಕು ರೈಮ್ಸ್ನ. ಇಷ್ಟು ಸೃಜನಶೀಲತೆ ಇರುವಂತಹ ಭಾರತೀಯ ಸಮಾಜ ಇಂಗ್ಲೀಷಲ್ಲಿ ಹೋದ ತಕ್ಷಣವೇ ಅವ್ರದ್ದೇ ಶಬ್ದ ಉಪಯೋಗಿಸ್ಬೇಕು ಅಂತ ಏನಿದೆ ನಿಯಮ? ನೋಡಿ, ಒಳ್ಳೊಳ್ಳೆ ಕಡೆ ನೋಡ್ತೀನಿ ವೋಟ್ ಆಫ್ ಥ್ಯಾಂಕ್ಸ್ ಅಂತಾರೆ. ವೋಟ್ ಆಫ್ ಥ್ಯಾಂಕ್ಸ್ ಅಂತ ಏನು ವೋಟ್ ಮಾಡ್ತಿದ್ದೇವೆ ಇಲ್ಲ ನಾವು? ಅದನ್ನು ನಾವು ಯಾಕೆ ಧನ್ಯವಾದ ಸಮರ್ಪಣೆ ಅನ್ನಬಾರ್ದು? ಯಾಕೆಂದರೆ ಇಂಗ್ಲೀಷಿನ ಅತಿ ದೊಡ್ಡದು ವಿಷಯ ಏನು ಗೊತ್ತಾ, ಎಲ್ಲ ಭಾಷೆ ಶಬ್ದ ತಗೊಂಡ್ಬಿಡ್ತಾರೆ ಅವರು. ತಗೊಂಡು ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ನವರು ಈ ಮಹಾ ಅನ್ನೋ ಶಬ್ದ ನಮ್ಮದು, ಪಕ್ಕ ಅನ್ನೋ ಶಬ್ದ ನಮ್ಮದು ಎಲ್ಲ ತೊಗೊಂಡ್ಬಿಡ್ತಾರೆ ಅವರು. ಆ್ಯಕ್ಚುಲಿ ವಸುದೈವ ಕುಟುಂಬಕ್ಕೆ ಅವರು ಆ ರೀತಿ ತೊಗೊಳ್ಳೋ ಗುಣ ಅವರಲ್ಲಿ ಜಾಸ್ತಿ ಆಗಿಬಿಟ್ಟಿದೆ. ಈಗ ನಾವೇನು ಮಾಡ್ತಿದ್ದೀವಿ, ಇಂಗ್ಲೀಷ್ನಲ್ಲಿ ನಮ್ಮ ಶಬ್ದಗಳನ್ನು ಉಪಯೋಗಿಸ್ಬಾರ್ದಾ? ಈ ಥರ ಸಣ್ಣ ಸಣ್ಣ ವಿಷಯಗಳಲ್ಲಿ ನಾನು ನನ್ನನ್ನು ಈ ಮಾನಸಿಕ ಗುಲಾಮಿತನದಿಂದ ಹೊರಗೆ ತರುವುದು ಹೇಗೆ? ಮತ್ತು ಈ ಗುಲಾಮಿತನ ಇದೆಯಲ್ಲ, ಭಾಳ ವಿಚಿತ್ರವಾದಂಥ ಗುಲಾಮಿತನ ಇರುತ್ತೆ. ಇದು ಅಷ್ಟು ಸುಲಭ ಅಲ್ಲ. ಒಂದು ಆಲ್ಕೆಮಿಸ್ಟ್ ಅಂತ ಒಂದು ಸುಂದರವಾದಂತಹ ಕಾದಂಬರಿ ಇದೆ. ಒಬ್ಬ ಆಫ್ರಿಕಾ ಮೂಲದವನು ಬರೆದಿರೋದು. ಅದರಲ್ಲೊಂದು ಘಟನೆಯನ್ನು ಹೇಳ್ತಾನೆ. ಬೆಳಗ್ಗೆ ರಂಗನಾಥ್ ಭಾರದ್ವಾಜ್ ಅವರು ಒಂದು ಘಟನೆಯನ್ನು ಹೇಳಿದರು. ಪಾಸಿಂಗ್ ರೆಫರೆನ್ಸಾಗಿ ಹೇಳಿ ತುಂಬ ಜನ ಮರ್ತು ಬಿಟ್ಟಿರ್ಬೋದು, ಆದರೆ ನಾನು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ. ಯಾಕೆಂದರೆ ಮೂಲತಃ ಭಾರತೀಯರು ಕಥಾಕಾರರು.
ನಮ್ಮಲ್ಲಿ ವಿಚಾರಕ್ಕಿಂತ ಹೆಚ್ಚು ಕಥೆ ಹೇಳುವುದು ನಮ್ಮ ಶೈಲಿ. ಹಾಗಾಗಿ ಪುರಾಣ ಎಲ್ಲ ಇದೆಯಲ್ಲ, ಇದು ನಮ್ಮ ಶೈಲಿ, ಇದನ್ನು ಬಿಡಬಾರ್ದು ನಾವು. ಯಾಕೆಂದರೆ ವಿಚಾರ ತಲೆ ತಿಂದು ಬಿಡುತ್ತೆ, ಅದೇನು ಅರ್ಥ ಆಗಲ್ಲ ಯಾರಿಗೂ. ಕಥೆ ಅನ್ನೋದ್ರ ಮೂಲಕ ಹೇಳುವುದಿದೆಯಲ್ಲ, ಇದು ನಮ್ಮ ಶೈಲಿ. ಆಗ ನಮ್ಮ ದೇಶದಲ್ಲಿರೋ ಕಥೆಗಳು ಜಗತ್ತಲ್ಲಿ ಯಾರೂ ಬರಲಿಲ್ಲ. ಆ ಕಥೆಯಲ್ಲಿ ಏನಿದೆ ಅಂದರೆ, ಒಬ್ಬ ಯುವಕ ಒಂಟೆ ಕಾಯಕ್ಕೆ ಒಂಟೆಗಳನ್ನು ತಗೊಂಡೋಗ್ತಾನೆ. ರಾತ್ರಿ ಆಗುತ್ತೆ, ಒಂಟೆಗಳನ್ನು ಅಲ್ಲಿ ಬಿಡಾರ ಹೂಡಬೇಕು. ಆವಾಗ ಏನು ಮಾಡೋದು, ಈ ಒಂಟೆಗಳನ್ನು ಬಿಟ್ಬಿಟ್ರೆ ಎದ್ದು ಹೋಗ್ಬಿಡುತ್ತಲ್ಲ. ಒಂದು 20 ಒಂಟೆ ಇದೆ, ಅವನ ಹತ್ರ 4 ಹಗ್ಗ ಮಾತ್ರ ಇದೆ. ಈಗ 4 ಕಟ್ಟರೆ 16 ಎದ್ದೋಗ್ಬಿಡುತ್ತಲ್ಲ, ಏನು ಮಾಡೋದು? ಹಿಂಗೆ ಯೋಚನೆ ಮಾಡ್ತಿರ್ತಾನೆ. ಸ್ವಲ್ಪ ವಯಸ್ಸಾದ ಒಂಟೆ ಕಾಯೋನು ಕಾಣಿಸ್ತಾನೆ. ಅವನಿಗೆ ಕೇಳ್ತಾನೆ, ಏನು ಮಾಡಬೇಕು? ನಾನು ತೋರಿಸ್ತೀನಿ ಅಂತಾನೆ. ಅವನು 4 ಒಂಟೆಗಳಿಗೆ ಹಗ್ಗ ಕಟ್ಟಿ ಕೂಡಿಸ್ತಾನೆ, ಅದೆಲ್ಲ ಕೂತ್ಕೊಳ್ಳುತ್ತೆ. ಆ ವಯಸ್ಸಾದ ಒಂಟೆ ಕಾಯುವವನೇನು ಮಾಡ್ತಾನೆ ಅಂದರೆ, ಇನ್ನು ಉಳಿದ 16 ಒಂಟೆಗೆ ಹಿಂಗೆ ಕೊರಳು ಸುತ್ತ ಹೀಗೆ ಮಾಡ್ತಾನೆ. ಹೀಗೆ ಮಾಡಿ ಹೀಗಿರ್ತಾನೆ. ಒಂದೊಂದೇ ಒಂಟೆ ಕೂತ್ಕೊಳ್ಳೋಕೆ ಶುರು ಮಾಡುತ್ತೆ. ಸ್ವಲ್ಪ ಹೊತ್ತಿಗೆ 20 ಒಂಟೆನೂ ಕೂತು ಬಿಡುತ್ತೆ. ಚೆನ್ನಾಗಾಯಿತು ಅಂತ ಯುವಕನಿಗನ್ಸುತ್ತೆ. ಬೆಳಕು ಹರಿತು. ಇವನೇನು ಮಾಡ್ತಾನೆ, ಕಟ್ಟಿದ್ನಲ್ಲ 4 ಒಂಟೆ, ಅದನ್ನು ಬಿಚ್ತಾನೆ. ಅವು ಎದ್ದು ಹೋಗುತ್ತವೆ, ಉಳಿದ 16 ಹಂಗೆ ಕೂತಿರುತ್ತೆ. ಮತ್ತು ಅವನ ಹತ್ರ ಕೇಳ್ತಾನೆ, ಅಲ್ಲ ಈ 16 ಒಂಟೆ ಎಬ್ಸೋದು ಹೆಂಗೆ ಅಂತಾನೆ. ಭಾಳ ಸಿಂಪಲ್ಲು ಅಂತಾನೆ. ಹೋಗಿ ಮತ್ತೆ ಹೀಗೆ ಬಿಚ್ಚದಂಗೆ ಮಾಡ್ತಾನೆ, ಕೊರಳಿಂಗೆ ಸುತ್ತಂಗೆ ಮಾಡ್ತಾನೆ, ಅವೆಲ್ಲ ಎದ್ದು ಹೊರಡುತ್ತೆ. ಕಟ್ಟಿದ್ವಾ? ಇಲ್ಲ, ಕಟ್ಟಿತ್ತು ಅಂದ್ಕೊಂಡಿದ್ವು ಅವು. ಈ ಕಟ್ಟಿದ್ದು ಅಂದ್ಕೊಂಡಿದ್ದನ್ನು ಬಿಡಿಸ್ದ್ವಿ ಅಂತ ಮಾಡಬೇಕೋ ಇಲ್ವೋ? ಈ ಮಾನಸಿಕ ದಾಸ್ಯ ಹೀಗೆ ಇರೋದು. ನಮ್ಮನ್ನು ಯಾರೂ ಹಿಡ್ಕೊಂಡಿಲ್ಲ ಈಗ. ಆದರೆ ನಾವು ಭಾವಿಸ್ಬಿಟ್ಟಿದ್ವಿ, ಅವನು ಎಲ್ಲ ದೊಡ್ಡ ಯಾವೊಂದೋ ಹೆಸರು ತಗೊಂಡು ಹೇಳ್ತಿರ್ತೀವಿ. ಆಯ್ತಪ್ಪ, ಅವರೆಲ್ಲ ಹೋದರು, ನೀವು ಇದಿರಲ್ಲ, ಏನಾದ್ರು ಮಾಡಿರಿ ಈಗ. ಆ ಹಿನ್ನೆಲೆ ಒಳಗಡೆ ನಾವು ನಮ್ಮ ಕರ್ತವ್ಯವನ್ನು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ನನ್ನಿಂದ ಪ್ರಾರಂಭ ಹೇಗೆ? ಈ ಮಾನಸಿಕ ದಾಸ್ಯ ಹೇಗೆ ಹೋಗೋದೇ? ಇದಂಥ ಮಜದ ದಾಸ್ಯ ಅಂದರೆ, ಇದನ್ನೊಬ್ಬರು ಕೇಳಿದ ಮೇಲೆ ನಾನು ಈಗ ನಮ್ಮ ಬರ್ತ್ಡೇನ ನಮ್ಮ ಥರ ಮಾಡ್ತಾಯಿದ್ದೀವಿ ಅಂದರು. ಹೇಗೆ ಮಾಡ್ತಾಯಿದ್ದೀರಿ? ಕೇಕ್ ಕಟ್ ಮಾಡ್ತಾ ಇಲ್ಲ. ಏನು ಮಾಡ್ತಾಯಿದ್ದೀರಿ? ಶಿರಾ ಕೇಸರಿ ಬಾತ್ ಮಾಡಿ ಕಟ್ ಮಾಡ್ತಾಯಿದ್ದೀವಿ ಅಂದರು. ಅಂದರೆ ಕಟ್ ಮಾಡಲೇಬೇಕು ಅಂತಂದು. ಈ ಮಾನಸಿಕ ದಾಸ್ಯ ಇದೆಯಲ್ಲ, ಇಲ್ಲ ಆರತಿ ಎತ್ತಬಹುದು ಅನ್ನೋದು ಒಪ್ಪಲ್ಲ. ಅದು ಕಟ್ ಮಾಡಲೇಬೇಕು, ಅದಲ್ದಿರ ಇದು ಕಟ್ ಮಾಡ್ತೀನಿ ನಾನು ಅಂತ. ಈ ದಾಸ್ಯಕ್ಕೆ ಮಧ್ಯ ಯಾರ ಹತ್ರ ಇದೆ? ನಮ್ಮ ಹತ್ರನೇ ಇದೆ. ಮಾಡೋದು ಯಾರು? ನಮ್ಮನ್ನು ಯಾರು ಹಿಡ್ಕೊಂಡಿದ್ದಾರೆ? ಯಾರೂ ಹಿಡ್ಕೊಂಡಿಲ್ಲ. ಆದರೆ ಮಾಡಬೇಕಾದ್ರೆ ನಮ್ಮ ಮನಸ್ಸನ್ನು ಶುದ್ಧ ಮಾಡ್ಕೋಬೇಕಾಗತ್ತೆ. ಇದರ ಅರ್ಥ ವಿದೇಶದ್ದೆಲ್ಲ ತಪ್ಪು ಅನ್ನುವುದು ಅತಿರೇಕ, ನಮ್ಮದೆಲ್ಲ ಸರಿ ಇದೆ ಅನ್ನುವುದು ಅತಿರೇಕ. ನಮ್ಮಲ್ಲೂ ಹಾಸ್ಕೊಂಡು ಹೊದ್ಕೊಳ್ಳೋಷ್ಟು ಸಮಸ್ಯೆ ನಮ್ಮದಿದೆ, ಹೊರಗಿನವರಲ್ಲೂ ಬೇಕಷ್ಟು ಒಳ್ಳೆಯದಿದೆ. ಹಾಗಾಗಿ ಈ ವಸಾಹತು ಅನ್ನೋದು ಏನು ಅನ್ನೋದು ಒಂದು ತಿಳ್ಕೊಂಡ್ರೆ ಒಳ್ಳೆಯದು. ಯಾವಾಗಲೂ ನಮ್ಮನ್ನು ಆಳಕ್ಕೆ ಬಂದವನು ತನಗೆ ಬೇಕಾದ ಹಾಗೆ ಏನೇನು ಮಾಡ್ತಾನಲ್ಲ, ಅದು ಕಲೋನೈಸೇಷನ್. ಅವನು ತನಗೆ ಬೇಕಾದ ಕಾನೂನನ್ನು ರೂಪಿಸ್ದ ಭಾರತದಲ್ಲಿ, ತನಗೆ ಬೇಕಾದ ಶಿಕ್ಷಣ ವ್ಯವಸ್ಥೆ ರೂಪಿಸ್ದ ಭಾರತದಲ್ಲಿ, ತನ್ನ ಸೌಂದರ್ಯದ ಮಾಪದಂಡನ ರೂಪಿಸ್ದ ಭಾರತದಲ್ಲಿ. ಬೆಳ್ಳಿಗಿರಬೇಕು, ಸುಂದರವಾಗಿರಬೇಕು ಅಂತ ಎಸ್ಟ್ಯಾಬ್ಲಿಷ್ ಮಾಡಿಬಿಟ್ಟ. ಎಸ್ಟ್ಯಾಬ್ಲಿಷ್ ಮಾಡಿದ್ದು ನಮಗೊಂಥರ ಶುರುವಾಯಿತು. ನಾವು ಕಪ್ಪಗಿದ್ದೀವಿ, ಸುಂದರವಾಗಿ ಕಾಣಬೇಕಾದ್ರೆ ಏನು ಮಾಡಬೇಕು? 6 ವಾರಗಳಲ್ಲಿ ಗೌರವರ್ಣ ಬರುವುದು ಹೇಗೆ? ಅಂದರೆ ನಮಗೆ ನಾವೇನೇ ನಾವು ಕಪ್ಪಿದರೆ ಸುಂದರ ಅಲ್ಲ. ನಾವು ಎಷ್ಟರ ಮಟ್ಟಿಗೆ ಇನ್ನೂ ಇದ್ದೀವಿ ಅಂದರೆ, ನನಗೆ ಈಗಲೂ ನನ್ನ ಬೂಟ್ ಬೇಕಿರೋ ತೋರಿಸ್ತೀನಿ ನಿಮಗೆ. ಹೆಚ್ಚಿನ ಅಂಶ ಭಾರತೀಯರ ಬೂಟ್ ಇರುತ್ತಲ್ಲ, ಅದು ಈ ಕಿರುಬೆರಳಿರುತ್ತಲ್ಲ ಆ ಭಾಗದಲ್ಲಿ ಹರಿಯುತ್ತೆ. ಬೇಕಿರೋ ನೋಡಿ ನೀವು, ಯಾರದೇ ಬೂಟ್ ಇರಲಿ ಆ ಕಿರುಬೆರಳ ಭಾಗ ಒತ್ತಿರುತ್ತೆ, ಹರಿದು ಹೋಗುತ್ತೆ. ಇದು ಯಾಕೆ ಹಿಂಗೆ ಹರಿಯುತ್ತೆ? ಇನ್ನೆಲ್ಲೂ ಹರಿಯಲ್ಲ, ಅಲ್ಲೇ ಯಾಕೆ ಹರಿಯುತ್ತೆ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಭಾರತೀಯ ಬೂಟಿನ ವಿನ್ಯಾಸ ಭಾರತೀಯ ಕಾಲುಗಳಿಗಾಗಿ ಮಾಡಿಲ್ಲ ಇನ್ನೂ ಯಾರು. ಅದು ವಿದೇಶದವ್ರ ಕಾಲಿನ ಸೈಜ್ ಪ್ರಕಾರ 8, 9 ಇದೆಯಲ್ಲ, ಹಿಂಗಿದೆಯಲ್ಲ, ಇದ್ರ ಬಿಡ್ತು ಭಾರತದವ್ರದ್ದು ಕಾಲಿನ ಬಿಡ್ತು ಜಾಸ್ತಿ. ಅಂದರೆ ಒಂದು ಪುಟುವಸಿ ಬೂಟಿನ ಅಳತೆಯನ್ನು ನಾವು ನಮ್ಮ ರೀತಿ ಮಾಡ್ಕೊಳ್ಳೋಕ್ಕಿನ್ನೂ ಆಗಿಲ್ಲ. ನಮ್ಗೆ ಯಾರು ಬ್ರಿಟಿಷರೇನು ತಡೆದಿಲ್ಲ, ನಾವೇ ಇನ್ನೂ ಅದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ.
ಸಿಕ್ಕಾಕೊಂಡಿರೋರು ನಾವೇ, ಅದರಿಂದ ಬಿಡಿಸ್ಕೋಬೇಕಾದವ್ರು ಯಾರು? ಯಾರು ಬಿಡಿಸ್ಕೋಬೇಕು? ನಾವೇ. ಇದಕ್ಕೊಂದು ವಿಚಿತ್ರವಾದಂತಹ ಒಂದು ಉದಾಹರಣೆ ಇದೆ. ನಿಮಗೆ ಸ್ವಲ್ಪ ಹಳಬರಿಗೆ ಗೊತ್ತಿರುತ್ತೆ. ಪೆಟ್ರೋಲ್ ಪಂಪ್ನಲ್ಲಿ ಒಂದು ಹೊಸ ಪದ ಬಂತು, ಅನ್ಲೆಡೆಡ್ ಅಂತ. ಈ ಶಬ್ದ ಯಾರು ಸ್ವಲ್ಪ ಹಳಬರಿಗೆ ಈಗ ಇಲ್ಲ, ಅದು ಹೋಯ್ತದು. ಅದು ಏನು ಅದು ಅಂದರೆ, ಪೆಟ್ರೋಲ್ನಲ್ಲಿ ಲೆಡ್ ಇರಲ್ಲ, ಆದರೆ ಕಂಬಶ್ಚನ್, ನಿಮಗೆ ಎರಡು ಥರ 2 ಸ್ಟ್ರೋಕ್ ಇಂಜಿನ್ನು ಇವೆಲ್ಲ ಟೆಕ್ನಿಕಲ್ ಡೀಟೇಲ್ಸ್ಗೆ ಹೋಗಲ್ಲ ನಾನು. ಕಂಬಶ್ಚನ್ ಜಾಸ್ತಿ ಮಾಡೋಕ್ಕೋಸ್ಕರ ಅವರು ಪೆಟ್ರೋಲಿಗೆ ಲೆಡ್ ಹಾಕಕ್ಕೆ ಶುರು ಮಾಡಿದ್ರು. ಪೆಟ್ರೋಲಲ್ಲಿ ನ್ಯಾಚುರಲಿ ಎಡ್ಡಿರಲ್ಲ, ಹಾಕಕ್ಕೆ ಶುರು ಮಾಡಿದ್ರು ಬೇಗ ಬೇಗ ಉರಿಬೇಕು ಅಂತ. ಆಮೇಲೆ ಗೊತ್ತಾಯಿತು ಲೆಡ್ಡು ಈ ವಾತಾವರಣಕ್ಕೆ ಹೋಗಿಬಿಟ್ರೆ ಅಲ್ಲಿ ಕ್ಯಾನ್ಸರ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು? ಲೆಡ್ ಹಾಕೋದು ನಿಲ್ಲಿಸೋಣ ಅಂದರು. ಪದ ಉಪಯೋಗಿಸಿದ್ದೇನು? ಅನ್ಲೆಡೆಡ್ ಅಂತ. ಅದರ ಅರ್ಥ ಏನು ಅಂದ್ಕೊಂಡ್ವಿ ನಾವು? ಓ, ಪೆಟ್ರೋಲ್ ಲೆಡ್ ಇರುತ್ತೆ, ಇವರೇನು ತೆಗಿತಾ ಇದ್ದಾರೆ ಅಂತ. ಇಲ್ಲ, ತೆಗಿತಾ ಇಲ್ಲ, ಅದು ಹಾಕೋದು ನಿಲ್ಲಿಸಿದ್ವಿ. ಹಾಗೆ ನಾವು ನಮ್ಮೊಳಗಡೆ ಈ ವಿದೇಶಿ ವಿಷ ಹಾಕೋದನ್ನು ನಿಲ್ಲಿಸ್ಬೇಕಾಗತ್ತೆ. ಒಂದಷ್ಟು ವಿಷ ತುಂಬಿಕೊಂಡಿರುತ್ತೆ, ತೆಗಿಬೇಕಾಗತ್ತೆ. ಇದು ಅಷ್ಟು ಸುಲಭದ ವಿಷಯ ಅಲ್ಲ ಇದು. ಯಾಕೆಂದರೆ ಇದರಲ್ಲಿ ನಮ್ದು ಯಾವುದು ಅಂತ ಗೊತ್ತಾಗೋದೇ ಕಷ್ಟ ನಮಗೆ. ಯಾಕೆಂದರೆ ನಾನೇನು ಇತಿಹಾಸ ತಜ್ಞನಲ್ಲ. ರಾಮಾಯಣದಿಂದ ನಮ್ಮ ಇತಿಹಾಸ ಶುರುವಾಗಬೇಕು ಅನ್ನೋದು ಮೊದಲನೇ ತಪ್ಪು ತಿಳುವಳಿಕೆ ಆಗಿಬಿಡುತ್ತೆ. ರಾಮಾಯಣಕ್ಕಿಂತ ಮುಂಚೆನೂ ಭಾರತದ ಇತಿಹಾಸ ಇದೆ. ಅದಕ್ಕೋಸ್ಕರ ನಾವು ಈ ಅರ್ಜೆಂಟ್ ಕನ್ಕ್ಲೂಷನ್ಗೆ ಹೋಗದೇ ಇರೋದು ಒಳ್ಳೆಯದು. ಇತಿಹಾಸವನ್ನು ರಾಜಕಾರಣಿಗಳು ಬರೆಯೋದು ನಿಲ್ಲಿಸ್ಬೇಕಷ್ಟೆ. ಇತಿಹಾಸವನ್ನು ಇತಿಹಾಸ ತಜ್ಞರು ಬರೆಯೋದು ನಿಲ್ಲಿಸ್ಬೇಕು. ಇತಿಹಾಸವನ್ನು ವಿಜ್ಞಾನದವ್ರು ಬರೆಯೋಕ್ಕೆ ಶುರು ಮಾಡಬೇಕು. ಸರಿಯಾದಂಥ ದಾಖಲೆಗಳು, ಸಾಕ್ಷಿಗಳು ಇರುತ್ತಲ್ಲ, ಅದ್ರ ಮೂಲಕ ಮಾಡಬೇಕು. ಯಾಕೆಂದರೆ ಇತಿಹಾಸ ತಜ್ಞರು ಏನು ಮಾಡ್ತಾರೆ, ಕಥೆಗಳನ್ನು ತಗೊಂಡು ಕಟ್ಟಿಬಿಟ್ಟಿರ್ತಾರೆ. ಅವ್ರಿಗೊಂದು ಕಥೆ ಕಾಣಿಸ್ತೋ ಅದನ್ನು ಬರೆದು ಬಿಡ್ತಾರೆ. ಹಾಗಾಗಿ ವಿಜ್ಞಾನ ಇಷ್ಟೊಂದು ಪ್ರಗತಿ ಆಗ್ತಾ ಇರೋದರಿಂದ ಇದು ರಾಜಕಾರಣಿಗಳ ಕೈಯಲ್ಲಿ ಕೊಟ್ಟರೆ, ಅವರು ರೋಹಿತ್ ಚಕ್ರತೀರ್ಥ ಅವರು ನೇರವಾಗಿ ಹೇಳೋಕ್ಕೆ ಕಷ್ಟವಾಯಿತು ಅವರಿಗೆ. ಅವರು ಅವ್ರ ಪ್ರಯತ್ನ ಮಾಡಿ ಒಂದು ಟೆಕ್ಸ್ಟ್ ಬುಕ್ಕನ್ನು ಮಾಡಿದರು. ಭಯಂಕರ ಕಷ್ಟಪಟ್ಟು ಮಾಡಿದ್ರು, 4-6 ವರ್ಷ ತಗೊಂಡು. ಆಮೇಲೆ ಇನ್ನೊಬ್ಬರು ಬಂದವರು ಒಂದೇ ದಿವಸದಲ್ಲಿ ಕಿತ್ತು ಹಾಕಿದ್ರು. ಹಾಗಿದ್ರೆ ಏನು ಮಾಡಬೇಕು ಅಂದರೆ, ಆ ಥರ ಬರೋರು ಬರ್ದಂಗೆ ನೋಡ್ಕೋಬೇಕಾಗತ್ತೆ. ನೀವು ಆ ಥರ ಕಿತ್ತಾಕೋ ರಾಜಕಾರಣಿಗಳನ್ನು ಪವರ್ಗೆ ತಂದ ಮೇಲೆ ಅವ್ರು ಮಾಡೇ ಮಾಡ್ತಾರೆ. ಅದಕ್ಕೆ ಇದನ್ನೂ ಯೋಚನೆ ಮಾಡಬೇಕಾಗತ್ತೆ. ಆದರೆ ಅದಕ್ಕಿಂತ ನಾನು ಹಿಂದೆ ಒಂದು 10 ವರ್ಷದ ಹಿಂದೆ ಇಲ್ಲಿ ಬಂದಾಗಲೂ ಪ್ರಭಾಕರ್ ಭಟ್ರಿಗೆ, ಅವ್ರು ತುಂಬ ದೊಡ್ಡ ಸಾಧಕರು, ನಾನು ಪುಕ್ಸಟ್ಟೆ ಸಲಹೆ ಮಾತ್ರ ಕೊಡ್ತೀನಿ. ಅದೇನು ಅಂದರೆ, ಈ ಟೆಕ್ಸ್ಟ್ ಬುಕ್ಕನ್ನು ಈ ಸರ್ಕಾರದ ಕೈಯಲ್ಲಿ ಕೊಡೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ಮೂರ್ಖತನ ಇನ್ನೊಂದಿಲ್ಲ. ಟೆಕ್ಸ್ಟ್ ಬುಕ್ಕನ್ನು ಶಿಕ್ಷಣದ ಕ್ಷೇತ್ರದವರು ತಾವೇ ಕೈ ಹಾಕಬೇಕು ಅದಕ್ಕೆ. ನೋಡಿ, ಪುಟಗೋಸಿ ಈ ಶಬ್ದ ನನಗೆ ಭಾಳ ಫೇವ್ರೇಟ್ ಶಬ್ದ. ICSE 250 ಸ್ಕೂಲ್ ಇದೆ, ಆದರೆ ಅವ್ರದ್ದೇ ಒಂದು ಬೋರ್ಡ್ ಇದೆ, ಅವ್ರಿಗೆ ಟೆಕ್ಸ್ಟ್ ಬುಕ್ ಇದೆ. ವಿದ್ಯಾಭಾರತಿ 25,000 ಸ್ಕೂಲನ್ನು ನಡೆಸ್ತಂತೆ, ಇವ್ರದ್ದು ಬೋರ್ಡು ಇಲ್ಲ, ಟೆಕ್ಸ್ಟ್ ಬುಕ್ಕು ಇಲ್ಲ. ಆ್ಯಕ್ಟಿವಿಸ್ಟ್ ಕೆಲಸ ಕೆಲವ್ರು ಮಾಡಲಿ, ಕೆಲವರಾದರೂ ಅಕಾಡೆಮಿಷಿಯನ್ ಆಗಿ ಟೆಕ್ಸ್ಟ್ ಬುಕ್ಕನ್ನು ಸರಿಯಾಗಿ ಬರೆಯೋ ಕೆಲಸ ಮಾಡಬೇಕು. ನಮ್ಮ ಸಂಸ್ಥೆಗೆ ಇದೇ ಟೆಕ್ಸ್ಟ್ ಬುಕ್ಕಲ್ಲಿ ಕಲಿಸ್ತೀವಿ. NCERT ಏನು ಹೇಳುತ್ತೆ? ಫ್ಯಾಮಿಲಿ ಬಗ್ಗೆ ಕಲಿಸಿ ಅಂತ ಇರುತ್ತೆ. ನೀವು 5ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲಿ ಫ್ಯಾಮಿಲಿ ಇದೆ, ನಿಮ್ಮ ಶಾಲೆಯಲ್ಲೂ ಅದನ್ನೇ ಕಲಿಸೋದು, ಯಾರು ಅದನ್ನೇ ಕಲಿಸೋದು. ಅದರಲ್ಲಿ ಏನು ಬರೆದಿದ್ದಾರೆ? ನ್ಯೂಕ್ಲಿಯರ್ ಫ್ಯಾಮಿಲಿ, ಸಿಂಗಲ್ ಪೇರೆಂಟ್ ಫ್ಯಾಮಿಲಿ, ಇದೆಯೋ ಇಲ್ವೋ ಅದರಲ್ಲಿ? ಆದರೆ ನಾನು ಬರೀತೀನಿ, ಫ್ಯಾಮಿಲಿ ಅಂದ್ರೇನು? ಬ್ಯಾಕ್ ಬೋನ್ ಆಫ್ ಇಂಡಿಯನ್ ಕಲ್ಚರ್. ಅಮ್ಮ ಈಸ್ ದಿ ಗಾಡ್ ಆಫ್ ಫ್ಯಾಮಿಲಿ. ಫ್ಯಾಮಿಲಿ ಗಿವ್ಸ್ ಸೆಂಟಿಮೆಂಟಲ್ ಸೆಕ್ಯೂರಿಟಿ, ಫ್ಯಾಮಿಲಿ ಗಿವ್ಸ್ ಕಲ್ಚರ್, ಫ್ಯಾಮಿಲಿ ಎನ್ಕರೇಜಸ್ ಮ್ಯೂಸಿಕ್. 20 ಸಂಗತಿ ಬರಿಬೋದೋ ಇಲ್ವೋ? ಫ್ಯಾಮಿಲಿ ಒಳಗೆ ನಾನು ಬರೆಯೋದೇನು ಬರಿಬೋದು, ನನ್ನ ಕೈಲಿ ಇಟ್ಕೊಳ್ಳೋದು ಬಿಟ್ಟು ರಾಜಕಾರಣಿಗಳ ಕೈಲಿ ಕೊಟ್ಟುಬಿಟ್ರೆ ಏನೇನು ಅವಾಂತರ ಆಗಬಹುದು ಅನ್ನೋಕ್ಕೆ ಒಳ್ಳೆಯ ಉದಾಹರಣೆ ಭಾರತ. ಆದರೆ ಇದನ್ನು ಜವಾಬ್ದಾರಿ ತಗೊಳ್ಳೋಕ್ಕೆ ಶಿಕ್ಷಣ ಕ್ಷೇತ್ರವು ತಯಾರಿಲ್ಲ. ಅವ್ರೇನು ಮಾಡ್ತಾರೆ? IKS ಬಗ್ಗೆ ದೊಡ್ಡ ನಡೀತಾಯಿದೆ ಈಗ ಸುದ್ದಿ. ನೀವು ಒಂದು ಟೆಕ್ಸ್ಟ್ ಮಾಡಿ ಕೊಟ್ಟುಬಿಡಿ, ನಾವು ಕಲಿಸ್ಬಿಡ್ತೀವಿ ಅಂತಾರೆ. ಆಮೇಲೆ ಮೋಸ್ಟ್ ಲೈಕ್ಲಿ ಕ್ವೆಶ್ಚನ್ಸು ಕೊಡಿ ಅಂತ. ಹಾಗೆ ನೀವೇನು ಮಾಡ್ತೀರಿ? ನಾವೆಲ್ಲ ಏನೂ ಮಾಡಲ್ಲ. ಅಂದರೆ ಇಷ್ಟು ಬೇಜವಾಬ್ದಾರಿ ಬುದ್ಧಿವಂತ ಜನಾಂಗ ಇದ್ದರೆ ಏನಾಗ್ಬೋದು ಇದಕ್ಕೆ? ಅದಕ್ಕೆ ಇಲ್ಲಿ ಕೂತಿರೋರು ಇಲ್ಲಿನ ಭಾರತೀಕರಣದ ಕಡೆ ನಂದೇನು ಅಂತ ಯೋಚನೆ ಮಾಡಬೇಕು.
ನಾನೇನು ಮಾಡ್ತೀನಿ ಅಂತ ಯೋಚನೆ ಮಾಡಬೇಕು. ಆ ರೀತಿ ಯೋಚನೆ ಮಾಡೋರ ಸಾಮರ್ಥ್ಯದ ಮೇಲೆ ಮುಂದಿನ ದಿವಸ ನಿಂತಿದೆ. ಇಲ್ದಿದ್ದರೆ ನಾವು ಘೋಷಣೆಗಳು, ಆಮೇಲೆ ಆರೋಪಗಳು, ಹಿಂದಿಂದೆಲ್ಲ ಇತಿಹಾಸ ತಿಳ್ಕೋಬೇಕು, ಏನು ವಿಷ ಅವರು ಬಿತ್ತಿದ್ರು ಅಂತ ತಿಳ್ಕೋಬೇಕು ಅನ್ನೋಕ್ಕೆ ಕರೆಕ್ಟ್ ಅದು. ಆದರೆ ಅಲ್ಲೇ ಕೂತ್ಬಿಟ್ರೆ ಮುಂದೆ ಹೋಗೋದು ಯಾವಾಗಿದು? ಕೆಲವುದು ಕಾಸ್ಮೆಟಿಕ್ ಚೇಂಜ್ಗಳನ್ನು ಮಾಡಿದ್ದಾರೆ, ಭಾಳ ಒಳ್ಳೆಯದು. ಅದು ಊರುಗಳ ಹೆಸರನ್ನು ಬದಲಾವಣೆ ಮಾಡಿದ್ದೀವಿ, ಇದು ಒಳ್ಳೆಯದು. ಇನ್ಯಾವುದೋ ಒಂದು ಬ್ರಿಟಿಷರ ರಾಣಿಯನ್ನು ಹೊಗಳುವಂತಹ ಬ್ಯಾಂಡನ್ನು ತೆಗೆದು ನಾವು ಮೇರೆ ವತನ್ ಕೆ ಲೋಗೋ ಮಾಡಿದ್ದೀವಿ. ಈ ಥರದ ಕಾಸ್ಮೆಟಿಕ್ ಚೇಂಜ್ಗಳು ಬಹಳ ದೊಡ್ಡ ಅವಶ್ಯಕತೆ ಅದು. ಯಾಕೆಂದರೆ ಕಾಣೋದು ಅದೇನೇ. ಅದಕ್ಕೆ ನಾನು ನನ್ನ ಬಗ್ಗೆ ಯೋಚನೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದಾಗ ನನ್ನ ಭಾಷೆ ಯಾವುದು, ನನ್ನ ಹಬ್ಬ ಹೇಗೆ ಮಾಡ್ತೀನಿ, ಹ್ಯಾಪಿ ಬರ್ತ್ಡೇ ಯಾವಾಗ ಮಾಡ್ತೀನಿ, ಅದು ಹಿಂದೂ ಪಂಚಾಂಗದ ಪ್ರಕಾರ ಮಾಡ್ತೀನಾ, ಹಿಂದೂ ರೀತಿಯಲ್ಲಿ ಮಾಡ್ತೀನಾ? ಹಿಂದೂ ಮತ್ತು ಭಾರತೀಯ ಎರಡೂ ಒಂದೇ. ನಾನು ಹಿಂಗೆ ಹೇಳಿದ್ರು ಒಂದೇ, ಹಂಗೆ ಹೇಳಿದ್ರು ಒಂದೇ. ಹಾಗೆಯೇ ಮದುವೆಯನ್ನು ತೀರ್ಮಾನ ಮಾಡುವಾಗ ಎಷ್ಟು ರೀತಿಯಲ್ಲಿ ಮುಹೂರ್ತ, ಘಟಿಕ, ಫಳ, ತ್ರುಟಿ, ಅವೆಲ್ಲ. ತ್ರುಟಿ ಎಷ್ಟು ದೊಡ್ಡದು ಅಂದರೆ 1 ಸೆಕೆಂಡಿನ 33,750 ಭಾಗದಷ್ಟು ಸಣ್ಣದು. ಅದಿಟ್ಕೊಂಡು ಮದುವೆ ತೀರ್ಮಾನ ಮಾಡಿರ್ತಾರೆ. ಆ್ಯನಿವರ್ಸರಿ ಮಾತ್ರ ಯಾವಾಗ? ಮಾರ್ಚ್ 21. ಇದನ್ನು ಸರಿ ಮಾಡಬೇಕಾದವ್ರು ಯಾರು ಅಂತ ಕೇಳಿದ್ರೆ, ಇಲ್ರಿ ನರೇಂದ್ರ ಮೋದಿಯವರು ಪಾರ್ಲಿಮೆಂಟಲ್ಲಿ ಮಸೂದೆ ಪಾಸ್ ಮಾಡಬೇಕು, ಇನ್ನು ಮುಂದೆ ಎಲ್ಲರೂ ಆ್ಯನಿವರ್ಸರಿನ ಹಿಂದೂ ಪಂಚಾಂಗದ ಪ್ರಕಾರ ಮಾಡಿ. ಈ ರೀತಿ ಮೂರ್ಖರು ಇಟ್ಕೊಂಡ್ರೆ ಹೆಂಗೆ ಸರಿ ಆಗುತ್ತಿದ್ದು? ಅವ್ರು ಮಾಡೋ ಕೆಲಸ ಸ್ವಲ್ಪ ಇದೆ, ಅವರು ಅದನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ನಾವು ಮಾಡೋ ಕೆಲಸ ಇದೆಯಲ್ಲ, ಅದಕ್ಕೆ ನಾವು ನಮ್ಮ ರೀತಿಯಲ್ಲಿ ರೈಮ್ಸನ್ನು ಬರೆಯೋದು, ನಮ್ಮ ರೀತಿಯ ಪಾಠಗಳನ್ನು ಬರೆಯೋದು, ನಮ್ಮ ರೀತಿಯ ಕಥೆಗಳನ್ನು ಬರೆಯೋದು, ಯೂಟ್ಯೂಬ್ನಲ್ಲಿ ಅದನ್ನು ಹಾಕೋದು. ಯಾಕೆಂದರೆ ಇವತ್ತು ಎಷ್ಟು ತುಂಬ ಜನ ಅದನ್ನು ಮೆಚ್ಕೊಂಡು ಇದ್ದೀರಿ. ಪ್ಯಾರಲಲ್ ಶಿಕ್ಷಣ ಅನ್ನೋದು ಆನ್ಲೈನ್ನಲ್ಲಿದೆಯಲ್ಲ, ಅದನ್ನು ಯಾರು ಉಪಯೋಗಿಸೋದು? ಅದನ್ನು ನಾವೇ ಉಪಯೋಗಿಸ್ಬೇಕು. ನಾವು ಕ್ರಿಯೇಟಿವ್ ಆಗಿ ಮಾಡಲಿಲ್ಲ ಅಂದರೆ, ನಾವು ಯಾವುದೋ ವಿಷಯಕ್ಕೋಸ್ಕರ ಕಳೆದ ವರ್ಷ ತಲೆ ಕೆಡಿಸ್ಕೊಂಡ್ರೆ, ಶಿವಶರಣರ ಕಥೆಗಳು ಯೂಟ್ಯೂಬ್ನಲ್ಲಿ ಇಲ್ಲವೇ ಇಲ್ಲ. ನೀವು ಆ ಥರ ಒಳಹೊಕ್ಕು ನೋಡಿ ತುಂಬ ವಿಷಯಗಳು ಯೂಟ್ಯೂಬ್ನಲ್ಲಿ ಇಲ್ಲ. ಮತ್ತು ಯೂಟ್ಯೂಬ್ ಎಷ್ಟು ಪವರ್ಫುಲ್ ಆಗಿದೆ ಅಂದರೆ, ನನಗೊಬ್ಬರು ಯಾವುದೋ ಒಂದು ಸಂದರ್ಶನವನ್ನು ನೋಡಿದವರು, ಈ ವಿಷಯ ಎಷ್ಟು ಚೆನ್ನಾಗಿ ಹೇಳಿದ್ರಿ ನೀವು ಅಂದರು. ನಾನು ಹೇಳಿದೆ, ನಿಮ್ಮ ಮನೆಗೆ ಬಂದಿದ್ದೆ 20 ವರ್ಷದಿಂದ ಇದೇ ಹೇಳಿದ್ದೆ ಅಂದೆ. ಆವಾಗ ಅವ್ರಿಗೆ ಒಪ್ಪಿಗೆ ಆಗಿರಲಿಲ್ಲ. ಯೂಟ್ಯೂಬಲ್ಲಿ ಬಂದಮೇಲೆ ಒಪ್ಪಿಗೆ ಆಗಿದೆ. ನಮಗೇನು ಅದ್ರ ಬಗ್ಗೆ ದ್ವೇಷ ಇಲ್ಲ. ಅಂದರೆ ಈ ಕಂಟೆಂಟ್ ಯೂಟ್ಯೂಬ್ ಮೂಲಕನೂ ಬರಬೇಕಲ್ಲ. ಇದು ಈ ಸಮೂಹ ಎಷ್ಟು ಕ್ರಿಯೇಟಿವ್ ಆಗಿದೆ, ಎಷ್ಟು ಪಾಸಿಟಿವ್ ಆಗಿದೆ ನಾನು ನೋಡುತ್ತೆ ಅನ್ನೋದ್ರ ಮೇಲೆ ನಿಂತಿದೆ. ನಮ್ಮನ್ನು ನಾವು ಈ ವಿದೇಶಿ ವಿಷದಿಂದ ಮುಕ್ತ ಮಾಡಿಕೊಳ್ಳುವುದು ಹೇಗೆ ಅನ್ನೋದು ಒಂದು ಗಂಭೀರವಾಗಿ ಯೋಚನೆ ಮಾಡಬೇಕಾದ ವಿಷಯ. ಅದಕ್ಕೆ ಒಂದಷ್ಟು ಸರಕುಗಳನ್ನು ಇವತ್ತು ಹೇಳಿದ್ದಾರೆ. ಭಾಷೆ ವಿಷಯದಲ್ಲಿ ಏನಾಗಿದೆ, ಇತಿಹಾಸದ ಪಠ್ಯದ ವಿಷಯದಲ್ಲಿ ಏನಾಗಿದೆ, ಇದೆಲ್ಲ ನಮ್ಮ ಗಮನಕ್ಕೆ ಬಂದಿದೆ. ಬಂದ ಮೇಲೆ ನಿಜವಾದ ಇತಿಹಾಸವನ್ನು ಹೇಳುವ ಕೆಲಸ ಎಲ್ಲ ಮೂಲದಲ್ಲೂ ಆಗಬೇಕೇ. ಆದರೆ ಟೆಕ್ಸ್ಟ್ ಬುಕ್ಕಲ್ಲಿ ಬರೋ ತನಕ ಕಾಯೋ ಅವಶ್ಯಕತೆ ಇಲ್ಲ. ಎಷ್ಟೊಂದು ವಿಷಯ ಕಿತ್ತೋಯ್ತು. ಯಾವುದ್ರ ಮೂಲಕ ಆಯಿತು? ಈಗ ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸ ಎಲ್ಲರ ಕಣ್ಮುಂದೆ ಬರುವುದಕ್ಕೆ ಟೆಕ್ಸ್ಟ್ ಬುಕ್ಕಲ್ಲಿ ಏನಾರು ಇದೆಯಾ ನೋಡಿ, ತೆಗೆದು ನೋಡಿ, ಏನೂ ಇಲ್ಲ. ಆದರೂ ಹಳ್ಳಿಗಳಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಗೌರವಿಸ್ತವ್ರು ದೇವರಂಗೆ. ಯಾರು ಮಾಡಿದ್ದು ಅದನ್ನು? ಸಮಾಜನೇ ಮಾಡ್ತು. ಉದಾಹರಣೆಗೆ ಹೇಳ್ತೀನಿ, ಬಾಬಾ ಸಾಹೇಬ್ ಪುರಂದರೆ ಅಂತ ಒಬ್ಬರು ವ್ಯಕ್ತಿ ಕೈಗೆ ತೊಗೊಂಡ್ರು. ಅವ್ರ ಬಗ್ಗೆ ನಾಟಕಗಳನ್ನು ಮಾಡಿದ್ರು. ಜಾಣ್ತಾ ರಾಜ ಅಂತ ಯಾರ್ಯಾರು ನೋಡಿಲ್ಲ, ನೋಡ್ಬೋದು. ಆ ಥರ ನಾವು ರಾಣಿ ಹಬ್ಬಕ್ಕ ನಾಟಕಗಳನ್ನು ಆ ಸ್ಕೇಲ್ನಲ್ಲಿ ಮಾಡಬೇಕು. ಈ ಥರ ಮಾಡುವ ಕೆಲಸಗಳು ತುಂಬ ಇದೆ. ಆ ಕೆಲಸ ಮಾಡೋದಕ್ಕೆ ವಿಚಾರ ಸಂಕಿರಣ ಪ್ರೇರಣೆಯನ್ನು ಕೊಟ್ಟಿರಬೇಕು ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ನಾವು ಟೀಕೆ ಮಾಡಿದ್ದು ಸಾಕೀಗ. ಎಷ್ಟು ವರ್ಷ ನೆಹರೂನ್ ಬೈಯೋದು ಆಯಿತು. ಪಾಪ ಅವ್ರು ತಮ್ಮದು ಏನೋ ತಮಗೆ ತಿಳಿದಂಗೆ ಏನೋ ಮಾಡಿ ಹೋದ್ರು. ಅವರು ತಪ್ಪು ಮಾಡಿದ್ದಾರೆ, ಅದರ ತಿದ್ದ ಕೆಲಸ ಈಗ ಮಾಡಬೇಕು ಅನ್ನೋ. ಈಗ ನೆಹರೂನ್ ಬೈಯೋದು ಕೂತ್ಕೋಬಾರ್ದು. ಅವಾಗ ಸುಮ್ಮನೆ ತೌಡು ಕುಟ್ಟೋದು ಅಂತಾರಲ್ಲ, ಹಂಗಾಗತ್ತೆ. ತೌಡು ಕುಟ್ಟೋದು ಗೊತ್ತು ತಾನೆ? ತೌಡು ಎಷ್ಟೇ ಕುಟ್ಟಿದ್ರು ಒಂದೇ ಒಂದು ಅಕ್ಕಿ ಕಾಳದಿಂದ ಹೊರಗೆ ಬರಲ್ಲ. ಈಗ ನೀವು ಎಷ್ಟೇ ಬೈದರೂ ನೆಹರೂನ ಏನೇನೂ ಉಪಯೋಗ ಆಗಲ್ಲ. ಬದಲಾಗಿ ಈಗ ಈ ಬದಲಿ ಎಲ್ಲ ಕೆಲಸಗಳನ್ನು ನನ್ನ ಸಹಿ ಕನ್ನಡದಲ್ಲಿಯಿಂದ ಪ್ರಾರಂಭಗೊಂಡು ನಾವು ನಮ್ಮನ್ನು ಭಾರತೀಕರಣ ಮಾಡಿಕೊಳ್ಳುವುದು ಹೇಗೆ ಮತ್ತು ಪುಣ್ಯಕ್ಕೆ
ಈ ಏಕಸ್ವಾಮ್ಯ ಇತ್ತು, ಮೀಡಿಯಾ ಎಲ್ಲ ಅವ್ರ ಕೈಲೇ ಇತ್ತು, ಅವ್ರು ಹೇಳಿದ್ದೇ ಸತ್ಯ ಅಂತಿತ್ತಲ್ಲ, ಅದು ಹೋಯ್ತೀಗ. ನಂಬದೇ ಇಲ್ಲ ಯಾರು. ಪೇಪರಲ್ಲಿ ಬಂದರೂ ಬಿಲ್ಕುಲ್ ನಂಬಲ್ಲ. ಅವ್ರು ನಂಬೋದು ಯಾರನ್ನು? ಉದಾಹರಣೆಗೆ ಹೇಳ್ತೀನಿ, ನಮ್ಮ ಕೆಲವು ಮಿತ್ರರಿದ್ದಾರೆ, ಅವರು ಮೀಡಿಯಾ ಮಾಸ್ಟರ್ಸಲ್ಲಿ ಬಂದರೆ ನಂಬ್ತಾರೆ. ಅಂದರೆ ಎಲ್ರಿಗೂ ಅವ್ರವ್ರದ್ದೇ ಒಂದು ಚಾನಲ್ ಇದೆ. ಈಗ ಕೆಲವರು ಕ್ವೆಸ್ಟ್ ಅಂತ ಒಂದಿದೆ, ತುಂಬ ಉತ್ತಮವಾದಂತಹ ಒಂದು ಯೂಟ್ಯೂಬ್ ಚಾನಲ್. ಸೊ ಈ ಥರ ನಂಬಿಕೆಗೆ ಅರ್ಹವಾದ ಬೇಕಾಟು ಸಂಗತಿಗಳಿದೆ. ಈಗ ಪ್ರಶ್ನೆ, ನಾನು ನಂಬಿಕೆಗೆ ಅರ್ಹನಾಗಬೇಕೀಗ. ಅಂದರೆ ನಾನು ಇದನ್ನೆಲ್ಲ ಮಾಡಿದಾಗ ನನ್ನ ಮಾತು ಕೇಳೋರು ಇರ್ತಾರಲ್ಲ, ಅವ್ರಿಗೆ ಇದನ್ನು ಹೇಳೋಕ್ಕೆ ನನಗೂ ಒಂದು ಸಾಮರ್ಥ್ಯ ಬೇಕಲ್ಲ ಅಲ್ವಾ? ಈಗ ನೋಡಿ, ನನ್ನನ್ನು ಹಿಡಿದು ನಾವೆಲ್ಲರೂ ಕೂಡ ಸಂಘ ವಲಯದಲ್ಲೂ ಏನು ಹೇಳ್ಕೊಂಬಂದ್ವಿ, ಬ್ರಿಟಿಷರು ಭಾರತಕ್ಕೆ ಯಾಕೆ ಬಂದರು? ಪಟಕ್ ಅಂತ ಎಲ್ಲರೂ ಹೇಳೋದೇನು? ವ್ಯಾಪಾರಕ್ಕೆ. ಇದಕ್ಕೇನಾದ್ರು ಸಾಕ್ಷಿ ಇದೆಯಾ? ನಾವೇನು ಕೇಳೋಕ್ಕೆ ಹೋಗಿಲ್ಲ, ಯಾಕೆಂದ್ರೆ ಅವ್ರು ಹೇಳ್ಕೊಂಡು ಬಂದರು, ನಾವು ಹೊಂದಿದ್ದೀವಿ. ಈಗ ಯಾರೋ ಹೇಳಿದ್ರು ಇಲ್ಲ ಅವ್ರದ್ದು ಇನ್ನೊಂದು ಷಡ್ಯಂತ್ರ ಇತ್ತು ಅಂದಾಗ ಪ್ರೂಫ್ ಕೊಡು ಅಂತಾರೆ ಅವ್ರಿಗೆ. ಹಿಂದೆ ಕೇಳಿರಲಿಲ್ಲ, ಯಾಕೆಂದರೆ ನಾವು ಒಪ್ಕೊಂಬಿಟ್ಟಿದ್ವಿ. ಈಗ ನಾವೇನು ಹೇಳಿದ್ರು ಪ್ರೂಫ್ ಕೊಡಲೇಬೇಕಾಗತ್ತೆ, ಇದು ನಮ್ಮ ಜವಾಬ್ದಾರಿ ಈಗ. ಹಾಗಿದ್ದರೆ ಹೇಳಬೇಕು, ಆ ಪ್ಯಾಪಲ್ ಅವರು ಡಿಕ್ಲರೇಷನ್ ಇದೆ, ಆ ಡಿಕ್ಲರೇಷನ್ನ ಪ್ರತಿ ಸಿಗುತ್ತೆ ನಿಮಗೆ, ಹೀಗೆ ಮಾಡಿ ನೀವು ಅಂತ ಹೇಳಿದ ಪ್ರತಿ ಸಿಗುತ್ತೆ, ಅದನ್ನೆಲ್ಲ ಕೊಡಬೇಕಾಗತ್ತೆ ನಾವೀಗ. ಅಂದರೆ ನಾವು ಹೇಳೋದಕ್ಕೆ ದಾಖಲೆಯನ್ನು ನಾವು ಕೊಡಲೇಬೇಕಾಗತ್ತೆ. ಈಗ ಅದಕ್ಕೆ ಪುಸ್ತಕಗಳನ್ನು ರೆಫರ್ ಮಾಡಬೇಕಾಗತ್ತೆ. ಆ ರೀತಿಯಲ್ಲಿ ನೋಡಿದ್ರೆ, ಉದಾಹರಣೆಗೆ ಆರ್ಯನ್ ಇನ್ವೇಷನ್ ಥಿಯರಿಗೆ ಈಗಿನ ಕಾಲದಲ್ಲಿ ಒಪ್ಪಬೇಕಾದಂತಹ ವಾದವನ್ನು ಕೊಟ್ಟವರು ಡಾಕ್ಟರ್ ಅಂಬೇಡ್ಕರ್. ಹೂವರ್ ಶೂದ್ರಾಸ್ ಅಂತ ಅವ್ರ ಪುಸ್ತಕ ಇದೆ. ಆ ಪುಸ್ತಕ ತೆಗೆದು ನೋಡಿದ್ರೆ ಅವರು ವೇದಗಳನ್ನೇ ಕೋಟ್ ಮಾಡಿ ಆರ್ಯ ದ್ರವಿಡ ಅನ್ನುವುದು ಸುಳ್ಳು ಅಂತ ಅವ್ರು ಬರೀತಾರೆ. ಆದರೆ ನಾವು ಅದನ್ನು ಕೋಟ್ ಮಾಡಲಾರದೆ ನಮ್ಮದೇ ಹೇಳ್ಕೊತಿದ್ರೆ ಅದು ನಂಬಲ್ಲ ಯಾರು. ಅದಕ್ಕೆ ಸ್ವಲ್ಪ ಇಲ್ಲಿರೋರಲ್ಲಿ ಕೆಲವು ದೊಡ್ಡವರು ಈ ಥರ ಸಾಹಿತ್ಯಗಳನ್ನು ಓದಬೇಕು, ಅದನ್ನು ಜನರಿಗೆ ತಿಳಿಸ್ಬೇಕು. ತಿಳಿಸುವಾಗ ಭಾವನೆಯಿಂದ ಅಷ್ಟೇ ಹೇಳಬಾರ್ದು. ಎಷ್ಟೇ ಭಾವನೆ ಚೆನ್ನಾಗಿದ್ದರೂ ದಾಖಲೆ ಸಹಿತ ಹೇಳಬೇಕು. ಇದನ್ನೂ ಕೂಡ ನಾವು ಮಾಡಬೇಕಾಗತ್ತೆ. ಹಾಗಾಗಿ ವಸಾಹತು ಅನ್ನುವ ಮನೋಭಾವ ಇದೆಯಲ್ಲ, ಇದು ನಮ್ಮೊಳಗೆ ಇರುವ ಭೂತ. ಹೇಳಿಬಿಟ್ಟಿರ್ತಾರಲ್ಲ, ಸಾಯಂಕಾಲ ಇಲ್ಲಿ ಗುಮ್ಮ ಇದೆ ಅಂತ ಹೇಳಿಬಿಟ್ಟಿರ್ತಾರೆ. ಯಾರು ಪಾಪ ನಮ್ಮ ಅಮ್ಮನೂ ಗುಮ್ಮನ್ನು ನೋಡಿಲ್ಲ, ಅವ್ರ ತಾತನೂ ನೋಡಿಲ್ಲ, ಯಾರೂ ನೋಡಿಲ್ಲ. ಅವ್ರು ನಮ್ಗೆ ಹೇಳಿದ್ರು, ನಮಗೊಂದು ಭಯ ಶುರು ಆಗ್ಬಿಡ್ತು, ಸಾಯಂಕಾಲ ಹೋಗೋರು ಗುಮ್ಮ ಇದೆ. ಅಲ್ಲಿ ಇಲ್ಲ, ಅಲ್ಲಿ ಇಲ್ಲ ಅಂತ ಯಾರು ಅನ್ಕೋಬೇಕೀಗ? ನಾವೇ ಅನ್ಕೋಬೇಕು. ಇದಕ್ಕೆ ಧೈರ್ಯ ಬರೋದು ಹೇಗೆ? ಒಬ್ಬೊಬ್ರು ಒಂದೊಂದಿರ್ಬೋದು. ಹನುಮಾನ್ ಚಾಲೀಸ ಹೇಳೋ ಭೂತ ಪ್ರೇತಗಳೆಲ್ಲ ಹೋಗುತ್ತೆ ಅಂತನ್ನಿ. ಆ ಥರ ನಿಮಗೆ ಯಾವ್ದು ತಿಳಿಯುತ್ತೋ ಆ ಥರ ಆ ವಿದೇಶಿ ಭೂತನ ಓಡಿಸ್ಬೇಕಾಗತ್ತೆ. ಅದು ಎಲ್ಲೋ ಹೊರಗಡೆಯಿಂದ ಇಲ್ಲ, ಒಳಗಡೆಯಿಂದ ಇದೆ. ಮತ್ತು ಕೆಲವು ವ್ಯವಸ್ಥೆಗಳಲ್ಲೂ ಬಂದುಬಿಟ್ಟಿದೆ. ಅದು ವ್ಯವಸ್ಥೆಗಳು ಹೆಂಗೆ ಬಂದಿದೆ? ಇತ್ತೀಚೆಗೆ ಬದಲಾಯಿತು. ಅದು ಯಾವುದೋ ಒಂದು ಘಟಿಕೋತ್ಸವ ಅಂತ ಆಗುತ್ತಲ್ಲ, ಆವಾಗ ಯಾವುದೋ ಒಂಥರ ಹಿಂಗೇನೋ ಒಂದು ಟೋಪಿ ಇದೇನೋ ಹಾಕ್ಕೊಂಡು ಹೀಗೆ ಎಸಿಬೇಕು, ಕಪ್ಪದಿರುತ್ತೆ. ಅದು ಯಾಕಿತ್ತೋ ಯಾರು ಯಾಕೆ ಮಾಡಿದ್ರೋ ಗೊತ್ತಿಲ್ಲ. ನಾವಂತೂ ಅನುಸರಿಸ್ಕೊಂಡು ಬಂದ್ವಿ. ಈಗ ಪುಣ್ಯವಶಾತ್ ಇಲ್ಲ, ಕಪ್ಪು ಗೌನ್ ಬೇಕಾಗಿಲ್ಲ ಅಂತ ಬಿಟ್ಟವರು ಬೇಕಾದಷ್ಟು ಜನ ಇದ್ದಾರೆ. ಮದುವೆಗಳಲ್ಲಿ ಈಗಲೂ ಕೂಡ ಏನೋ ಒಂದು ತಲೆಯಲ್ಲಿದೆ, ಮದುವೆ ಆಗ್ತಾ ಇದೆ ಅಂದರೆ ಒಂದು ಕೋಟ್ ಹೊಲಿಸ್ಕೋಬೇಕು, ಒಂದು ಎಂಥದ್ದು ಹಿಂಗೆ ಅದು ಮೂಗರ್ಸ್ಕೊಳಕ್ಕೆ ಬಟ್ಟೆ ಇತ್ತು ಅಂತ ಹೇಳ್ತಾರೆ, ನಂಗೆ ಗೊತ್ತಿಲ್ಲ. ಅದು ಹೀಗಿರುತ್ತೆ ನೋಡಿ. ಹೆಣ್ಮಕ್ಕಳು ನಮ್ಮ ದೇಶದಲ್ಲಿ ಹೆಚ್ಚಿನ ರೀತಿಯಲ್ಲಿ ಅವರು ವಸಾಹತು ಪ್ರಜ್ಞೆಗೆ ಹೆಚ್ಚಿಕಾಕೊಂಡಿಲ್ಲ. ಇದುವರೆಗೂ ಯಾವ ಮದುವೆಯಲ್ಲೂ ಕೂಡ ಹೆಣ್ಣು ಮಕ್ಕಳು ಪ್ಯಾಂಟ್ ಶರ್ಟ್ ಹಾಕೊಂಡು ಮದುವೆ ಮಾಡ್ಕೊಂಡಿಲ್ಲ. ಅವರು ಚೆನ್ನಾಗಿ ಉಳಿಸ್ಕೊಂಡಿದ್ದಾರೆ. ಗಂಡಸರಿಗೆ ಏನಾಗಿದೆ ಶಿವನಿಗೆ ಗೊತ್ತದು. ಅವ್ರು ಮಾತ್ರ ಈ ಕೋಟು ಈ ಟೈನಿಂದ ಹೊರಗೆ ಬರಲಿಲ್ಲ. ನಾನೊಬ್ಬ ಸಾಮಾನ್ಯನಾಗಿ ಹೇಳಿದ್ದೀನಿ, ಆದರೆ ಪಂಡಿತರಾಗಿ ಇದಕ್ಕೆ ಮಾಡಬೇಕಾದ ಕೆಲಸಗಳು ತಮ್ಮದೆಲ್ಲ ತುಂಬ ಇದೆ. ನಾನೊಂದು ಸಣ್ಣ ಇಂಗ್ಲೀಷ್ ರೈಮ್ ಬರೆಯೋದಿಂದ ಹಿಡಿದು ಟೆಕ್ಸ್ಟ್ಗಳನ್ನು ಬರೆಯೋದ್ರಿಂದ ಹಿಡಿದು ನೀವು ಏನೇ ಬೇಕಾದ್ರೆ ಟೀಕೆ ಮಾಡಿ ಟೆಕ್ಸ್ಟ್ನ ಮಹತ್ವ ಕಮ್ಮಿ ಮಾಡೋಕ್ಕಾಗಲ್ಲ. ಅದು ಯಾಕಂದರೆ ಒಂದು ಹಂತಕ್ಕೆ ಯಾವಾಗಲೂ ಟೆಕ್ಸ್ಟ್ ಇಂಪಾರ್ಟೆಂಟ್. ರೆಫರೆನ್ಸ್ ಬುಕ್ಸ್ ಆಗೋದು ಹೈಯರ್ ಎಜುಕೇಷನ್ಗೆ ಬಂದಾಗ. ಅಂದರೆ ಪ್ರಾಥಮಿಕ ಶಾಲೆಯಲ್ಲಿ ಟೆಕ್ಸ್ಟು ಅನಿವಾರ್ಯವಾಗಿರೋದ್ರಿಂದ ಅದನ್ನು ತಿದ್ದುವ ಸರಿ ಮಾಡುವ ಕೆಲಸ ಪ್ರಾಜ್ಞರು ಅತ್ಯಂತ ಮಹತ್ವ ಕೊಟ್ಟು, ಇದರಲ್ಲಿ ಯಾವುದೇ ಚೌಕಾಸಿ ಇಲ್ಲ, ಏನೇನು ರೀತಿಯಲ್ಲಿ ಮಾಡೋಕ್ಕಾಗುತ್ತೋ ಅದಕ್ಕೆ ಶ್ರೀರಾಮ ಶಾಲೆಯವರು ಏನು ಮಾಡ್ಬೋದೋ ಆ ಎಲ್ಲ ಚಿಂತನೆಯನ್ನು ಮಾಡುವಂತಹ ಪ್ರೇರಣೆ ಈ ವಿಚಾರ ಸಂಕಿರಣದಿಂದ ಎಲ್ರಿಗೂ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಈ ಥರ ವಿಚಾರ ಸಂಕಿರಣ ಅತ್ಯಂತ ಗಂಭೀರವಾಗಿ ಪ್ರತಿ ವರ್ಷ ನಡೆಸ್ತಾರೆ.
ಇದು ಬೇರೆ ಬೇರೆ ಸಂಸ್ಥೆವರೆಗೂ ಇದೊಂದು ಪ್ರೇರಣೆ ಆಗಬೇಕು. ನಮ್ಮ ಸಂಸ್ಥೆಯಿಂದನೂ ಈ ರೀತಿ ಮಾಡೋಣ ಅನ್ನೋ ಪ್ರೇರಣೆ ಬರುತ್ತೆ ಅಂತ ನಾನು ಭಾವಿಸ್ತೀನಿ. ಎಲ್ರಿಗೂ ನಮಸ್ತೆ.